ಎಲ್ರಿಗೂ ನಮಸ್ಕಾರ. ಎವ್ರಿಡೇ ಜೀವನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸೋಣ ಅನ್ನುವಂತಹ ಒಂದು ತಮ್ನೇಲ ಮುಖಾಂತರ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಕನ್ನಡ ಶಾಲೆಗಳ ಅಂದರೆ ಸರ್ಕಾರಿ ಶಾಲೆಗಳ ಸಬಲೀಕರಣ ಸಾಧ್ಯ ಇಲ್ವಾ? ಯಾಕೆ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಾ ಇದ್ದಾವೆ? ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಅನ್ನುವಂತಹ ಒಂದು ಸುದ್ದಿ ಎಲ್ಲ ಕಡೆನೂ ಕೂಡ ಹರಡ್ತಾ ಇದೆ. ಯಾಕೆ ನಮ್ಮ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ? ಎಲ್ಲ ಪೋಷಕರು ಕೂಡ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇರೋದು ಯಾಕೆ? ಇದೆಲ್ಲವನ್ನ ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಚಾರ ತುಂಬಾನೇ ಚೆನ್ನಾಗಿದೆ. ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳಿಗೆ ಎಷ್ಟೊಂದು ಹಣವನ್ನು ಖರ್ಚು ಮಾಡ್ತಾ ಇದ್ದಾರಲ್ಲ. ಸೊ ರೀಸೆಂಟಾಗಿ ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಎಷ್ಟೋ ಲಕ್ಷಾಂತರ ಜನರು ಭಾಗಿಯಾಗಿದ್ದರು. ಸೊ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಥವಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ತಗೊಳ್ತಕ್ಕಂತಹ ಒಂದು ನಿರ್ಧಾರಗಳು ಅಥವಾ ನಿರ್ಣಯಗಳಿಗೆ ಫ್ಯೂಚರ್ನಲ್ಲಿ ಏನು ಇಂಪಾರ್ಟೆನ್ಸ್ ಇದೆ, ಸೊ ಭವಿಷ್ಯದಲ್ಲಿ ಪ್ರಾಮುಖ್ಯತೆಯೇ ಇಲ್ಲ ಅನ್ನುವಂತಹ ಒಂದು ವಿರೋಧ ಭಾವನೆ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು. ಸೊ ಕೆಲವೊಂದ್ಸಲ ಇದು ನಿಜ ಅನ್ನುವಂತಹ ಒಂದು ಭಾವನೆ ಕೂಡ ಬಂದ್ಬಿಡುತ್ತೆ. ಹಾಗಾದರೆ ಆಗಬೇಕಾಗಿರೋದು ಏನಾಗಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯನ್ನು ಕನ್ನಡ ನಾಡು, ನುಡಿ, ಸಾಹಿತ್ಯ, ಸಂಸ್ಕೃತಿ, ನೆಲ, ಜಲ ಸಂರಕ್ಷಣೆಗೆ ಬಡಿದೆಬ್ಬಿಸೋದಕ್ಕೆ ಪ್ರೇರಣೆಯಾಗೋ ಹಾಗೆ ಮಾಡಬೇಕು. ಸೊ ಕನ್ನಡ ಭಾಷೆ ಉಳಿಸಬೇಕು ಅನ್ನುವಂತಹ ಒಂದು ಮಾತು ಪ್ರಾರಂಭವಾಗೋ ಹೊತ್ತಿನಲ್ಲೇ ಯಾವುದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚಬಾರ್ದು, ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂತಹ ಒಂದು ಕೂಗೇನಿದೆ ಮುಗಿಲು ಮುಟ್ತವೆ. ಸೊ ಪ್ರತಿಯೊಂದು ಸಮ್ಮೇಳನಗಳಲ್ಲಿ ಕೂಡ ಸರ್ಕಾರಿ ಶಾಲೆಗಳನ್ನು ಉಳಿಸೋದ್ರ ಬಗ್ಗೆ ದೊಡ್ಡ ದೊಡ್ಡ ಚರ್ಚೆಗಳಾಗತ್ತೆ, ಕೆಲವೊಂದು ನಿರ್ಣಯಗಳನ್ನು ತಗೊಳ್ತಾ ಇರ್ತಾರೆ. ಸೊ ಹಾಗಾಗಿ ಸರ್ಕಾರಿ ಶಾಲೆಗಳು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ ಎಲ್ಲೋ ಒಂದು ಕಡೆ ನಿಕಟ ಸಂಬಂಧ ಇದೆ ಅಂತ ಅನ್ನಿಸುತ್ತೆ. ಕನ್ನಡ ಭಾಷೆ ಉಳಿಸೋಲ್ಲಿ ಕನ್ನಡ ಶಾಲೆಗಳ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ವಾ? ಸೊ ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅಂದರೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಅನುಮತಿ ನೀಡಬಾರ್ದು, ದಾಖಲಾತಿ ಕಡಿಮೆ ಇದೆ ಅಂತ ಸರ್ಕಾರಿ ಶಾಲೆಗಳನ್ನು ಮುಚ್ಚೋ ಹಾಗಿಲ್ಲ. ಸರ್ಕಾರಿ ಶಾಲೆಗಳನ್ನು ವಿಲೀನ ಮಾಡಬಾರ್ದು ಅನ್ನುವಂತಹ ಒಂದು ಅಭಿಪ್ರಾಯಗಳು ಹೆಚ್ಚು ಮುನ್ನೆಲೆಗೆ ಬಂದ್ಬಿಡುತ್ತೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆಯಾಗೋದಕ್ಕೆ ನಿಜವಾಗ್ಲೂ ಕಾರಣ ಏನು ಅನ್ನುವಂತಹ ಒಂದು ವಾಸ್ತವದ ಸತ್ಯ ಅರಿಯೋದಕ್ಕೆ ಯಾರಿಗೂ ಕೂಡ ಆಸಕ್ತಿ ಇಲ್ಲ, ಯಾರಿಗೂ ಕೂಡ ತಾಳ್ಮೆ ಇರೋದಿಲ್ಲ ಅನ್ನೋದೇ ಒಂದು ದುರಂತ. ಸೊ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅನ್ನುವಂತಹ ಒಂದು ವಾದ 100ಕ್ಕೆ 100 ಸರಿ. ಆದರೆ ಸರ್ಕಾರಿ ಶಾಲೆಗಳನ್ನು ಉಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಯಾರಿಗೂ ಕೂಡ ಇಲ್ಲ. ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು ಮತ್ತು ವಿಲೀನ ಮಾಡಬಾರ್ದು ಅನ್ನುವಂತಹ ಒಂದು ವಾದಕ್ಕೆ ನಾವು ಜೋತ್ ಬಿದ್ದುಬಿಡ್ತೀವಿ. ನಿಜವಾಗ್ಲೂ ಕೂಡ ನಾವು ಏನು ಮಾಡಬೇಕಾದದ್ದು ಏನು, ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಹೋಗೋದಾದ್ರೆ, ಮೊದಲಿಗೆ ಸರ್ಕಾರಿ ಕನ್ನಡ ಶಾಲೆಗಳನ್ನು ಸಬಲೀಕರಣ ಅಥವಾ ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರ ನಮ್ಮಲ್ಲಿ ಇರೋದಾದರೆ ನಾವು ಮೊದಲಿಗೆ ಏನು ಮಾಡಬೇಕು, ಕಾನೂನುಗಳ ಅಧ್ಯಯನ ಮಾಡಬೇಕಾಗುತ್ತೆ. ಇವುಗಳು ಕನ್ನಡ ಶಾಲೆಗಳಿಗೆ ಹೇಗೆ ಮಾರಕವಾಗಿದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಬೇಕು. ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು RTE ಕಾಯ್ದೆ ಮೇಲೆ ನಿಂತಿದೆ. ಅಂದರೆ RTE ಕಾಯ್ದೆ ಜಾರಿಯಾಗಿ ಸುಮಾರು ಒಂದು 14 ವರ್ಷ ಆಗ್ತಾ ಬಂದಿದೆ ಅಲ್ವಾ? ಈ ಒಂದು ಕಾಯ್ದೆಯ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಒಂದು ಅನುಪಾತವನ್ನು ನೋಡಿಕೊಂಡು ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿಯೂ ಕೂಡ ವಿಷಯವಾರು ಶಿಕ್ಷಕರ ನೇಮಕಾತಿಗೆ ಒತ್ತು ನೀಡ್ತಕ್ಕಂತಹ ಅಂಶಗಳ ಬಗ್ಗೆ ಕಾಯ್ದೆಯಲ್ಲಿ ಉಲ್ಲೇಖ ಇಲ್ಲ. ಸೊ ಪ್ರತಿ ಶಾಲೆಗೆ ವಿಷಯವಾರು ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಬೇಕಾಗಿದೆ. ಸೊ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರಲಿ ಅಥವಾ ಹೆಚ್ಚಿರಲಿ, ವಿಷಯವಾರು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳೇಬೇಕಾಗುತ್ತೆ. ಇಲ್ಲದೇ ಇದ್ರೆ ಏನಾಗುತ್ತೆ, ಯಾವುದೇ ಒಂದು ವಿಷಯದ ನೈಪುಣ್ಯತೆ ಇಲ್ಲದೇ ಇರುವಂತಹ ಟೀಚರ್ಸ್ ಅವರು ಅಧ್ಯಯನ ಮಾಡಿಲ್ಲದೇ ಇರತಕ್ಕಂತಹ ವಿಷಯಗಳನ್ನು ಬೋಧನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ, ಶೈಕ್ಷಣಿಕ ಗುಣಮಟ್ಟ ಕಡಿಮೆಯಾಗೋದಕ್ಕೆ ಪ್ರತ್ಯಕ್ಷವಾಗಿ ಅವರೇ ಕಾರಣ ಆಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಸ್ವಾಭಾವಿಕವಾಗಿ ಪೋಷಕರು ತಮ್ಮ ಮಕ್ಕಳಿಗೆ ವಿಷಯವಾರು ಪಾಠ ಮಾಡೋದಕ್ಕೆ ಶಿಕ್ಷಕರು ಇಲ್ಲ ಅನ್ನುವಂತಹ ಒಂದು ಕಾರಣವನ್ನು ಇಟ್ಟುಕೊಂಡು ಪ್ರೈವೇಟ್ ಶಾಲೆಗಳತ್ತ ಮುಖ ಮಾಡ್ತಾರೆ, ಖಾಸಗಿ ಶಾಲೆಗಳ ಕಡೆಗೆ ಮುಖ ಮಾಡ್ತಾರೆ. ಇನ್ನು ಎರಡನೇದಾಗಿ
ಸರ್ಕಾರಿ ಶಾಲಾ ಪದ್ಧತಿಯಲ್ಲಿ ಪೂರ್ವ ಶಿಕ್ಷಣದಿಂದ ಹಿಡಿದು ಪ್ರೌಢಶಾಲೆವರೆಗೆ ಅಂದರೆ ಪ್ರೌಢ ಶಿಕ್ಷಣದವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಎಜುಕೇಷನ್ ಸಿಗ್ತಕ್ಕಂತಹ ಒಂದು ವ್ಯವಸ್ಥೆ ಇರೋದು ಬಹಳನೇ ಕಡಿಮೆ. ಇದು ಕೂಡ ಸರ್ಕಾರಿ ಶಾಲೆಗಳಿಗೆ ಅಥವಾ ಸರ್ಕಾರಿ ಕಾಲೇಜುಗಳಿಗೆ ಮಕ್ಕಳ ಒಂದು ದಾಖಲಾತಿ ಕಡಿಮೆ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಇದಕ್ಕೆ ಪೂರಕವಾಗಿ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಪೂರ್ವ ಪ್ರಾಥಮಿಕ ವಿಭಾಗಗಳನ್ನು ನಾವೇನು ಮಾಡಬೇಕಾಗುತ್ತೆ, ಕಡ್ಡಾಯವಾಗಿ ತೆರೆಯಬೇಕಾಗುತ್ತೆ. ಸೊ ಪ್ರೆಸೆಂಟ್ ಇರತಕ್ಕಂತಹ ಶಾಲಾ ಹಂತಗಳನ್ನು 1ರಿಂದ 5ನೇ ತರಗತಿ ಶಾಲೆಗಳನ್ನು ಕಿರಿಯ ಪ್ರಾಥಮಿಕ ಶಾಲೆಗಳು ಅಂತ ಹೇಳಿ, ಹಾಗೆ 6ರಿಂದ 10ನೇ ತರಗತಿ ಶಾಲೆಗಳನ್ನು ಹಿರಿಯ ಪ್ರಾಥಮಿಕ ಶಾಲೆಗಳು ಅಂತ ಹೇಳಿ, ಇನ್ನು PU ವಿಭಾಗವನ್ನು ಏನು ಪ್ರೀ ಯೂನಿವರ್ಸಿಟಿ ಕಾಲೇಜ್ PU ವಿಭಾಗವನ್ನು ಹಿರಿಯ ಸೆಕೆಂಡರಿ ವಿಭಾಗ ಅಂತ ಹೇಳಿ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಮರುನಾಮಕರಣ ಮಾಡಿ ಬದಲಾಯಿಸ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಬದಲಾವಣೆಯಿಂದ ಹೆಚ್ಚಿನ ಹೊರೆ ಇಲ್ಲದೇನೆ ಪೂರ್ಣ ಪ್ರಮಾಣದ ವಿಷಯವಾರು ಶಿಕ್ಷಕರನ್ನ ನಾವೇನು ಮಾಡಬಹುದು, ನೇಮಕ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ಪೂರಕವಾಗಿ ಏನಾಗುತ್ತೆ, 1 to 5th ಆಗಿರ್ಬೋದು, 6th to 10th ಆಗಿರ್ಬೋದು, ಹಾಗೆ 1 to 10th 1 to 12th ಹಾಗೆ 6th to 12th ಈ ತರಗತಿಗಳು ಒಂದೇ ಕ್ಯಾಂಪಸ್ನಲ್ಲಿ ಭೌಗೋಳಿಕ ಹಿನ್ನೆಲೆಯನ್ನು ನೋಡಿಕೊಂಡು ಸ್ಥಾಪಿಸಬೇಕಾಗುತ್ತೆ. ಸೊ ಇದರಿಂದ ಫೀಡರ್ ಶಾಲಾ ವ್ಯವಸ್ಥೆ ಸರಿಯಾಗಿ ಸಕ್ರಿಯಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು RTE ಕಾಯ್ದೆಯಲ್ಲಿ ಏನು 6ರಿಂದ 14 ವಯಸ್ಸಿನ ಒಳಗೆ ಇರತಕ್ಕಂತಹ ಎಲ್ಲ ಮಕ್ಕಳು ಕೂಡ ತಮ್ಮ ವಾಸಸ್ಥಳದ ಹತ್ತಿರ ಇರುವಂತಹ ಅಂದರೆ ನೆರೆಹೊರೆಯ ಶಾಲೆಗಳಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಏನು ಉಲ್ಲೇಖ ಮಾಡಿದ್ದಾರೆ. ಸೊ ಇಲ್ಲಿ ನೆರೆಹೊರೆ ಅಂತ ಹೇಳಿದ್ರೆ ಮಗುವಿನ ವಾಸಸ್ಥಳದಿಂದ ನಡ್ಕೊಂಡು ಬರೋ ಹಾಗೆ ಸುಮಾರು ಒಂದೆರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತರಗತಿಗೆ ಅವಕಾಶವನ್ನು ಕಲ್ಪಿಸಬೇಕಾಗಿರೋದು ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಈ ಎಲ್ಲ ಮಾನದಂಡಗಳನ್ನು ಇಟ್ಕೊಂಡು ಬಹುತೇಕವಾಗಿ ಒಂದು 10ಕ್ಕಿಂತ ಹೆಚ್ಚು ಮಕ್ಕಳಿರ್ತಕ್ಕಂತಹ ಎಲ್ಲ ಜನವಸತಿ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಓಪನ್ ಮಾಡಬೇಕಾಗುತ್ತೆ. ಇದರಿಂದ ಸರ್ಕಾರಿ ಶಾಲೆಗಳ ಸಂಖ್ಯೆಗಳು ಕೂಡ ಹೆಚ್ಚಾಗುತ್ತೆ. ಆದರೆ ವಿಷಯವಾರು ಶಿಕ್ಷಕರನ್ನ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅನಿವಾರ್ಯವಾಗಿ ಏನಾಗ್ತಾ ಇದೆ, ಬಹುವರ್ಗ ಬೋಧನೆಯ ಮೊರೆ ಹೋಗ್ತಕ್ಕಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಇಷ್ಟೇ ಅಲ್ಲದೆ ಪ್ರೈವೇಟ್ ಶಾಲೆಗಳಲ್ಲಿ ಬಹುವರ್ಗ ಬೋಧನೆಗಳು ಇರೋದಿಲ್ಲ. ಆದರೆ ಪ್ರೈವೇಟ್ ಶಾಲಾ ವಾಹನಗಳೇನಿದ್ದಾವೆ ಪ್ರತಿಯೊಂದು ಗಲ್ಲಿಯ ಮನೆಯ ಬಾಗಿಲಿನಿಂದ ಮಕ್ಕಳನ್ನ ತಮ್ಮ ಶಾಲೆಗಳತ್ತ ಕರ್ಕೊಂಡು ಹೋಗ್ತಾ ಇದ್ದಾವೆ. ಸೊ ಇದು ಕೂಡ ಏನಾಗ್ತಾ ಇದೆ, ಪೋಷಕರನ್ನ ಖಾಸಗಿ ಶಾಲೆಯತ್ತ ಸೆಳೀತಾ ಇದೆ. ಪೋಷಕರು ಖಾಸಗಿ ಶಾಲೆಗಳತ್ತ ಮುಖ ಮಾಡೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಸೊ ಇತ್ತೀಚೆಗೆ ಒಂದು ವರದಿಯನ್ನ ಕೊಡ್ತಾರೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಇದೇನು ಸಿದ್ಧಪಡಿಸಿರ್ತಕ್ಕಂತಹ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಮಾತ್ರನೇ ಅತಿ ಹೆಚ್ಚು ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಈ ವರದಿ ಹೇಳ್ತಾ ಇದೆ. ಸೊ ಶಿಕ್ಷಕರ ಕೊರತೆಯಲ್ಲಿ ಕರ್ನಾಟಕನೇ ಮೊದಲನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದು ಇದೊಂದು ಬಹಳ ಆಘಾತಕಾರಿ ವಿಚಾರ ಅಂತ ಹೇಳ್ಬೋದು. ಸೊ ಈ ಒಂದು ವರದಿಯ ಪ್ರಕಾರ 6400 ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಸೊ ಅಂದರೆ 50ಕ್ಕಿಂತ ಕಡಿಮೆ ಮಕ್ಕಳು ಇರ್ತಕ್ಕಂತಹ ಸರ್ಕಾರಿ ಶಾಲೆಗಳೆಷ್ಟಿದ್ದಾವೆ, 23,000ದಷ್ಟಿದೆ. ಹಾಗೆಯೇ 115 ಶಾಲೆಗಳಲ್ಲಿ ಶೂನ್ಯ ಪ್ರವೇಶ ಇದೆ. 115 ಶಾಲೆಗಳಲ್ಲಿ ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ತಾನೆ ಇಲ್ಲ. ಅಲ್ಲಿಗೆ ಪೇರೆಂಟ್ಸ್ ಮಕ್ಕಳನ್ನು ಸೇರಿಸಬೇಕು ಅನ್ನುವಂತಹ ಒಂದು ಒಲವನ್ನು ತೋರಿಸ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವರದಿ ಹೇಳೋ ಅಂಥದ್ದು. ಇನ್ನೊಂದು ವರದಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸುಮಾರು 59,772 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳ್ತಾರೆ. ಸೊ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯಾವುದೇ ಇಲಾಖೆಯಲ್ಲಿಯೂ ಕೂಡ ಸಿಬ್ಬಂದಿ ಹುದ್ದೆ ಖಾಲಿ ಇದ್ರೂ ಕೂಡ ಆ ಒಂದು ಇಲಾಖೆಯನ್ನು ಹೇಗೋ ಸಂಭಾಳಿಸಬಹುದು ಅಥವಾ ಹೇಗೋ ನಡೆಸ್ಕೊಂಡು ಹೋಗ್ಬೋದು. ಆದರೆ ಶಾಲೆಗಳಲ್ಲಿ ಹಾಗೆ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಒಂದು ದಿನ ಶಿಕ್ಷಕ ಹುದ್ದೆಗಳು ಕೂಡ ಖಾಲಿ ಇರಬಾರ್ದು. ಸೊ ಖಾಲಿ ಇದ್ದರೆ ಒಂದಿನ ಖಾಲಿ ಇದ್ರೂ ಕೂಡ ಆವತ್ತಿನ ಪೀರಿಯಡೇ ವೇಸ್ಟ್ ಆಗಿಬಿಡುತ್ತೆ. ಸೊ ಶಾಲೆಯಲ್ಲಿ ಪ್ರತಿದಿನ ಬೋಧನೆಗಳು ನಡೀತಾನೆ ಇರಬೇಕು. ಮತ್ತು ಅಲ್ಲಿ ವಿಷಯಗಳನ್ನು ಆ ವಿಷಯದಲ್ಲಿ ನುರಿತ ಶಿಕ್ಷಕರು ಮಾತ್ರ ಬೋಧನೆ ಮಾಡಬೇಕಾಗುತ್ತೆ. ಸೊ ಹಿಂದಿ ವಿಷಯದಲ್ಲಿ ನುರಿತ ಶಿಕ್ಷಕರು ಮಾತ್ರ ಹಿಂದಿಯನ್ನು ಬೋಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ಇಂಗ್ಲೀಷ್ ಶಿಕ್ಷಕರು ಹೋಗಿ ಹಿಂದಿಯನ್ನು ಪಾಠ ಮಾಡ್ತೀವಿ ಅಂತಂದರೆ ಅದು ಸರಿ ಹೋಗೋದಿಲ್ಲ. ಸೊ ಈ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದರೆ ಶಿಕ್ಷಣ ಮೂಲ ಉದ್ದೇಶವೇ ಏನಾಗುತ್ತೆ, ನಾಶ ಆಗಿ ಹೋಗುತ್ತೆ, ನಶಿಸಿ ಹೋಗ್ತಾ ಇದೆ. ಸೊ ಇದು ಪೋಷಕರ ನಂಬಿಕೆ ಉಳಿಸೋದಕ್ಕೆ ಅಸಾಧ್ಯ ಆಗ್ತಾ ಇದೆ. ಅದು ಮುಖ್ಯವಾಗಿ ಕನ್ನಡ ಭಾಷಾ ಉಳಿವಿಗೆ ಮತ್ತು ಕನ್ನಡ ಶಾಲೆಗಳ ಸಬಲೀಕರಣಕ್ಕೆ ಸಂಕಷ್ಟವನ್ನ ತಂದೊಡ್ತಾ ಇದೆ. ಇನ್ನು
ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕೆ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮೀಡಿಯಂನಲ್ಲಿ ಕಲಿತವರಿಗೆ ಉದ್ಯೋಗದಲ್ಲಿ ಒಂದು ಹೆಚ್ಚಿನ ಮೀಸಲಾತಿ ನಿಗದಿಪಡಿಸ್ತಕ್ಕಂತಹ ಕಾನೂನು ಜಾರಿಯಾಗಬೇಕು. ಸೊ ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ ಮುಂದಿನ ಭವಿಷ್ಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಒದಗಿಸಬೇಕು. ಎಲ್ಲ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲಾ ಹಂತದವರಿಗೆ ಕನ್ನಡವನ್ನು ಮೊದಲ ಭಾಷೆಯಾಗಿ ಬೋಧಿಸಬೇಕು. ಇನ್ನು ಕೇಂದ್ರೀಯ ಪಠ್ಯಕ್ರಮದ ಶಾಲೆಗಳಲ್ಲಿ ಅಂದರೆ ಸೆಂಟ್ರಲ್ ಸಿಲೆಬಸ್ ಇರ್ತಕ್ಕಂತಹ ಶಾಲೆಗಳಲ್ಲಿ ಕನ್ನಡವನ್ನು ಕನಿಷ್ಠ ಪಕ್ಷ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ತೃತೀಯ ಭಾಷೆಯಾಗಿ ಅಧ್ಯಯನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಶಾಲೆಗಳಲ್ಲಿ ಕನ್ನಡ ಭಾಷೆಯ ಮೇಲೆ ಅಭಿಮಾನ ಬರ್ತಕ್ಕಂತಹ ಕಾರ್ಯಕ್ರಮಗಳಾದಂತಹ ಕನ್ನಡ ಹಬ್ಬ ಆಗಿರಬಹುದು, ಹಾಗೆ ಕನ್ನಡ ಪುಸ್ತಕ ಮೇಳಗಳನ್ನು ಆಯೋಜನೆ ಮಾಡಬೇಕು. ಮುಖ್ಯವಾಗಿ ರಾಜಕಾರಣಿಗಳಾಗಿರಬಹುದು, ಸರ್ಕಾರಿ ಅಧಿಕಾರಿಗಳ ಹಾಗೆ ಸರ್ಕಾರದಿಂದ ಸೌಲಭ್ಯ ಪಡ್ಕೊಳ್ತಾ ಇರತಕ್ಕಂತಹ ನಾಗರಿಕರು ಅವರ ಮಕ್ಕಳನ್ನು ಗೌರ್ಮೆಂಟ್ ಶಾಲೆಗಳಿಗೆ ದಾಖಲಾತಿ ಮಾಡಬೇಕು ಅಂತಕ್ಕಂತಹ ಕಾನೂನನ್ನು ಕಡ್ಡಾಯವಾಗಿ ಜಾರಿಗೊಳಿಸಿದ್ರೆ ನಮ್ಮ ಕನ್ನಡ ಶಾಲೆಯನ್ನು ಉಳಿಸಿ ನಾವು ಬೆಳೆಸಬಹುದು. ಇನ್ನು ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಇರತಕ್ಕಂತಹ ಶಾಲೆಗಳನ್ನು ಪಕ್ಕದ ಶಾಲೆಯ ಜೊತೆಗೆ ವಿಲೀನಗೊಳಿಸೋದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಇಂತಹ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ಸಾರಿಗೆ ವ್ಯವಸ್ಥೆ ಅಥವಾ ಸಾರಿಗೆ ಭತ್ಯೆ ನೀಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗತ್ತೆ. RTE ಕಾಯ್ದೆಯ ನೆರೆಹೊರೆಯ ಶಾಲೆಯ ದೂರದ ಮಿತಿಯನ್ನು ಬದಲಾಯಿಸೋದಕ್ಕೆ ಕಾಯ್ದೆಗೆ ತಿದ್ದುಪಡಿಯನ್ನು ತರಬೇಕಾಗುತ್ತೆ. ಸರ್ಕಾರಿ ಶಾಲೆಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ಸರ್ಕಾರದಿಂದಲೇ ನೀಡಬೇಕು. ಇದರಿಂದ ಏನಾಗುತ್ತೆ, ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಒದಗಿಸಬಹುದಾಗುತ್ತೆ. ಹಾಗೆಯೇ ಪೂರ್ಣ ಪ್ರಮಾಣದ ಶಿಕ್ಷಕರನ್ನ ಕೂಡ ಒದಗಿಸಬಹುದು. ಇನ್ನು ಶಾಲೆಯಲ್ಲಿ ವಿಷಯವಾರು ಶಿಕ್ಷಕರಿದ್ದರೆ ಪೋಷಕರಿಗೆ ಸರ್ಕಾರಿ ಶಾಲೆಯ ಮೇಲೆ ಒಂದು ನಂಬಿಕೆ ಬರುತ್ತೆ. ಇದು ಸರ್ಕಾರಿ ಶಾಲೆಗಳನ್ನು ಉಳಿಸೋದಷ್ಟೇ ಅಲ್ಲದೆ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಉದ್ದೀಪನಗೊಳಿಸಬಹುದು. ಹಾಗೆ ಕನ್ನಡ ಭಾಷೆ ಜನರ ಹೃದಯದ ಭಾಷೆಯಾಗಿ ನೆಲೆಗೊಳ್ಳುತ್ತೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಕನ್ನಡ ಭಾಷೆಗಳಲ್ಲಿ ಬೋಧನೆ ಪ್ರಕ್ರಿಯೆ ಉತ್ತಮ ದರ್ಜೆಯಲ್ಲಿ ನಡೀಬೇಕು. ಸೊ ಇದಕ್ಕೆ ಪೂರಕವಾಗಿ ಮೂಲಭೂತ ಸೌಕರ್ಯಗಳನ್ನು ಪ್ರಮುಖವಾಗಿ ಈ ಮೊರಾರ್ಜಿ ಶಾಲೆಗಳೇನಿದ್ದಾವೆ ಸೊ ಆ ಒಂದು ಶಾಲೆಗಳ ಮಾದರಿಯ ಹಾಗೆ ಶಾಲಾ ಕಟ್ಟಡಗಳಾಗಿರ್ಬೋದು ಮತ್ತು ಆಟದ ಮೈದಾನವನ್ನು ಒದಗಿಸ್ತಕ್ಕಂತಹ ಕೆಲಸಗಳಾಗಬೇಕಾಗಿರುತ್ತೆ. ಇನ್ನು ಸಮ್ಮೇಳನಗಳಲ್ಲಿ ಕೇವಲ ನಿರ್ಣಯಗಳನ್ನು ತಗೊಂಡು ಅವುಗಳನ್ನು ಅನುಪಾಲನೆ ಮಾಡದೇ ಇದ್ದರೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗೋದಿಲ್ಲ. ಸೊ ಕನ್ನಡ ಶಾಲೆಗಳ ದಾಖಲಾತಿ ಕುಸಿತಕ್ಕೆ ಕಾರಣ ಆಗಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಅವುಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಂಡು ಕಾನೂನಿನಲ್ಲಿ ಇರತಕ್ಕಂತಹ ನಿಯಮಗಳಿಗೆ ತಿದ್ದುಪಡಿ ತರ್ತಕ್ಕಂತಹ ಕೆಲಸಗಳಾಗಬೇಕಾಗಿರುತ್ತೆ. ಸೊ ಆವಾಗ ಮಾತ್ರ ಕನ್ನಡ ಶಾಲೆಗಳು ಉಳಿಯುತ್ತೆ. ಸೊ ಈ ನಿಟ್ಟಿನಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸೋದು ಒಂದು ಜನಾಂದೋಲನವಾಗಿ ಮಾರ್ಪಾಡಾಗಬೇಕು. ಸೊ ಭವಿಷ್ಯದಲ್ಲಿ ಈ ನಿಟ್ಟಿನಲ್ಲಿ ಸಮ್ಮೇಳನಗಳ ನಿರ್ಣಯಗಳು ಕಾರ್ಯಪ್ರವೃತ್ತರಾಗಿ ಕಾರ್ಯರೂಪಕ್ಕೆ ಬರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸೋಣ. ಸೊ ಕನ್ನಡ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂತಹ ಒಂದು ಕೆಲಸ ನಮ್ಮಿಂದನೇ ಶುರುವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.